इनामदार साखर कारखान्यात भिंतीच्या दुरुस्तीचं काम सुरू असताना गरम पदार्थ अंगावर पडून मृत्यू झालेल्या कामगारांच्या कुटुंबाला प्रत्येकी 1 कोटी रुपयांची भरपाई द्यावी या मागणीसाठी विविध शेतकरी संघटनांचे नेते, अरवळी गावातील नागरिक तसेच मृतांच्या कुटुंबियांनी गुरुवारी सायंकाळी बैलहोंगल येथील चन्नमा चौकात आंदोलन केले। बुधवारी कारखान्यात घडलेल्या दुर्घटनेमध्ये बैलहोंगल तालुक्यातील अरवळी गावचा मंजुनाथ काळसकर गंभीर जखमी झाला होता। त्यानंतर त्याला रुग्णालयात दाखल करण्यात आले, मात्र गुरुवारी उपचारादरम्यान त्याचा मृत्यू झाला। भरपाईबाबत झालेल्या चर्चेदरम्यान कारखान्याचे व्यवस्थापक रवींद्र पट्टणशेट्टी यांनी कारखान्याच्या वतीने 15 लाख रुपयांची भरपाई देण्याची घोषणा केली, मात्र आंदोलकांनी ही रक्कम नाकारत 1 कोटी रुपयांची भरपाई देण्यावर ठाम भूमिका घेतली। ನಿನ್ನೆ ದಿನ 2 ಗಂಟೆಗೆ ಇನಾಮದಾರ್ ಸಕ್ಕರೆ ಕಾರ್ಖಾನೆ ಮರಕುಂಬೆಯಲ್ಲಿ ಒಂದು ಬಾಯ್ಲರ್ ಅಪಘಾತಕ್ಕೀಡಾಗಿ ಸುಮಾರು 8 ಜನ ಅಪಘಾತಕ್ಕೀಡಾಗಿದ್ದಾರೆ। ಅದರಲ್ಲಿ ನಿನ್ನೆಯ ದಿನ 3 ಮೃತಪಟ್ಟಿದ್ದು, ಇವತ್ತು ಬೆಳಿಗ್ಗೆ 3 ಮೃತಪಟ್ಟಿದ್ದಾರೆ। ಅದರಲ್ಲಿ ನಮ್ಮ ಊರಿನ ಯುವಕ ಒಬ್ಬ ಹಾಗೂ ನನ್ನ ಬಾಲ್ಯ ಸ್ನೇಹಿತ ಮಂಜುನಾಥ್ ಮಡಿವಾಳಪ್ಪ ಕಾಜ್ಗಾರ್, ಈತ ಇನ್ನೂ ಯುವಕನಾಗಿದ್ದು ತನ್ನ ಮದುವೆ ಆಸೆಗಾಗಿ ತನ್ನ ಕ್ಯಾರಿಯರ್ ಅನ್ನು ಸೆಟ್ ಮಾಡ್ಕೊಳ್ಳಲು ಈ ಕಾರ್ಖಾನೆಗೆ ಹೋಗಿದ್ದ। ಆದ್ರೆ ಈ ಕಾರ್ಖಾನೆಯಲ್ಲಿ ಅವರ ತಾಂತ್ರಿಕ ದೋಷದಿಂದ ಅದು ಸ್ಫೋಟವಾಗಿ ಆ ಯುವಕ ಇವತ್ತು ಮೃತಪಟ್ಟಿದ್ದಾನೆ। ಆದರೆ ಕಾರ್ಖಾನೆ ಆಡಳಿತ ಮಂಡಳಿಯು ಇನ್ನೂವರೆಗೂ ಆ ಮೃತಪಟ್ಟ ಯುವಕನ ಕುಟುಂಬಕ್ಕಾಗಲಿ ನಿನ್ನೆಯಿಂದ ಇಲ್ಲಿಯವರೆಗೂ ಮೃತಪಟ್ಟ ಯುವಕರ ಕುಟುಂಬಕ್ಕಾಗಲಿ ಯಾವುದೇ ಸಾಂತ್ವನವನ್ನು ಹೇರುವುದಿಲ್ಲ ಹಾಗೂ ತಕ್ಷಣದಲ್ಲಿ ಯಾವುದೇ ಘೋಷಣೆಯನ್ನು ಅವರ ಕುಟುಂಬ ನಡೆಯುವುದಕ್ಕಾಗಿ ಅವರ ಕುಟುಂಬ ನಿರ್ವಹಣೆಗೆ ಬೇಕಾಗುವಂತ ಪರಿಹಾರವನ್ನು ಯಾವುದೇ ಘೋಷಣೆ ಮಾಡಿರುವುದಿಲ್ಲ। ಆದ ಕಾರಣ ನಾವು ಆತ ನಮ್ಮೂರ ಯುವಕನಾಗಿದ್ದು ನಮಗೆ ಹೆಮ್ಮೆ ಇದೆ, ಆತ ಎಂತ ಯುವಕ ಎಂದು ಹೆಮ್ಮೆ ಇದೆ। ಆದ ಕಾರಣ ನಮ್ಮೂರಿನ ದೈವ ಎಲ್ಲ ಕೂಡಿ ಇವತ್ತು ನಾವು ಯಾವುದೇ ಕಾರಣಕ್ಕೂ ಕಾರ್ಖಾನೆಯ ಆಡಳಿತ ಮಂಡಳಿ ಹಾಗೂ ಕಾರ್ಖಾನೆಯ ಮಾಲೀಕರು ಬಂದು ಇಲ್ಲಿ ಮಾಧ್ಯಮದ ಎದುರು ಅವನಿಗೆ ಪರಿಹಾರ ಘೋಷಿಸಿ ಅವನಿಗೆ ಒಂದು ಕುಟುಂಬ ನಿರ್ವಹಣೆಗೆ ಒಂದು ದಾರಿ ಮಾಡಿ ಕೊಡಬೇಕೆಂದು ಇವತ್ತು ನಾವು ಇಲ್ಲಿ ನಮ್ಮ ಚನ್ನಮ್ಮ ಸರ್ಕಲ್ ಬೈಲಹೊಂಗಲದಲ್ಲಿ ಪ್ರತಿಭಟನೆಗೆ ಇಳಿದಿದ್ದೇವೆ। ಈ ಪ್ರತಿಭಟನೆಯು ಕಾರ್ಖಾನೆಯ ಮಾಲೀಕರು ಇಲ್ಲಿ ಬರೆಯುವವರೆಗೂ ನಡೆಯುತ್ತದೆ। ಅವರು ಒಂದೇ ಬರೆಯದಿದ್ದರೆ ನಾವು ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆಯನ್ನು ಬಿಡುವುದಿಲ್ಲ। ಇದು ಕಾರ್ಖಾನೆಯ ಮಾಲೀಕರಿಗೆ ಎಚ್ಚರ, ನೀವು ಬರುವವರೆಗೂ ನಾವು ಏರುವುದಿಲ್ಲ। ಈ ನಮ್ಮ ದೈವ ಇನ್ನು ಮುಂದೆ ಆದರೂ ಇನ್ನು ಹೋರಾಟವನ್ನು ಮಾಡುತ್ತೇವೆ। ಇದಕ್ಕೆಲ್ಲ ನೀವೇ ಹೊಣೆ ಆಗುತ್ತೀರಾ। ಆದಷ್ಟು ಬೇಗನೆ ನೀವು ಬಂದು ಮಾಧ್ಯಮದ ಎದುರು ನಿಮ್ಮ ಏನು ಆ ಘೋಷಿಸತಕ್ಕಂತ ಪರಿಹಾರವನ್ನು ಘೋಷಿಸಿದಲ್ಲಿ ನಾವು ಈ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸುತ್ತೇವೆ। ನನ್ನ ಹೆಸರು ಈರಣ್ಣ ಲಿಂಗಳಿ। ಇವತ್ತಿನ ದಿವಸ ನಮ್ಮ ಊರ ಬಾಲಕ ಮಂಜು ಕಾಜ್ಗಾರ್ ಅಂತೇಳಿ ಅಪಘಾತಗೀಡಾಗಿದ್ದಾನೆ। ಆದ್ರೆ ಆ ಮಾಲೀಕರು ಯಾವುದೋ ಇನ್ನೂವರೆಗೆ ಸ್ಪಂದಿಸಿಲ್ಲ। ಅದರ ಸಂಬಂಧಾಗಿ ನಾವು ನಮ್ಮ ಊರಿನ ದೈವಾಗಲಿ ನಮ್ಮ ಸುತ್ತಮುತ್ತ ಹಳ್ಳಿ ಮಂದಿ ಎಲ್ಲರೂ ಕೂಡಿ ಇಲ್ಲಿ ಬಂದು ನಾವು ಎಸ್ ಸಿ ಆಫೀಸ್ ಹೊಂಟಿದ್ದು ಇಲ್ಲ, ಅವರು ವಿಜಯ್ ಮೆಡ್ಗೂಡ್ ಅವರು ಇಲ್ಲ ಮತ್ತು ನಾ 15 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆವು, ಈಗಾಗಲೇ ನೀವು ಇದನ್ನ ಮುಂದುವರ್ಸ್ಬೇಡ್ರಿ, ಬೌಡಿ ಹೋದ ಕಾಸ ಸ್ವಸ್ವಾರ ಮಾಡ್ರಿ, ಅದಕ್ಕೆ ಏನೇ ವ್ಯವಸ್ಥೆ ಮಾಡೋದನ್ನ ಮಾಡ್ತೇನೆ ಸರ್ ವಿಜಯ್ ಮೆಡ್ಗೂಡ್ ಅವರು ಇದೇ ನಾವು ಕೂಡ ಫೋನ್ಯಾಗ ಮಾತಾಡ್ಯಾರು। ಆದ್ರೆ ಅದಕ್ಕೆ ನಾವು ಹೂ ಅಂದಿಲ್ಲ। ಏನಪ್ಪಾ ಅಂದ್ರೆ ಅದ ಫ್ಯಾಕ್ಟ್ರಿ MD ಆಗ್ಲಿ ಅದ ಫ್ಯಾಕ್ಟ್ರಿ ಮಾಲಕರಾಗ್ಲಿ ಅವರೇ ಬಂದ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಹೇಳಬೇಕು, ನೇರವಾಗಿ ಮಾತಾಡಬೇಕು ಅಂತೇಳಿ ನಮ್ಮ ಊರಿನ ಗ್ರಾಹಸ್ಥರು ನಮ್ಮ ಊರಿನ ಗುರು ಹಿರಿಯರ ಮುಖಾಂತರ ನಾ ಅವ್ರಿಗೆ ಮನವಿ ಮಾಡ್ಕೋತೀನಿ। ದಯವಿಟ್ಟು ಇದು ಮನವಿ ಅಂತ ತಿಳ್ಕೊಬೇಡ, ಎಚ್ಚರಿಕೆ ತಿಳ್ಕೊರಿ। ನೀವು ರಾಜಕೀಯ ಮಾಡವಲ್ರಿ ಏನಲ್ರಿ, ಒಂದು ಜೀವ ಹೋಗೈತಿ, ಆ ಜೀವಕ್ಕೆ ಬೆಲೆ ಬರ್ಬೇಕ, ಜೀವಕ್ಕೆ ಬರ್ತಾನ। ನಮ್ಮ ಈಗ ಏನಾಗೈತಿ ಅಂದ್ರ ಒಂದು ಹೆಣ್ಣು ಕೊಡುವ ಅನ್ನೋ ಸಂಬಂಧ ಆಗಿ ನಾವು ಫ್ಯಾಕ್ಟ್ರಿ ಕಳ್ಸೋದಾಗೈತಿ ಮಕ್ಕಳನ್ನ। ಆ ಫ್ಯಾಕ್ಟ್ರಿ ಹೋಗಿ ಕೆಲಸ 5-10 ಸಾವಿರ ರೂಪಾಯಿ ಹೋಗಿ ಇಡೀ ಜೀವನ ಬಡವರ ಮಕ್ಕಳು ಜೀವ ಕಳ್ಕೊಂಡಾರ। ಇವತ್ತು ಫ್ಯಾಕ್ಟ್ರಿ ಮಾಲಕರು ಬರ್ಬೇಕ, ಇದಕ್ಕೆ MD ಬರ್ಬೇಕು, ಬಂದ ಕೆಲಸ ಸ್ವತಃ ಅವರ ಹೇಳಿದಾಗ ಈ ಹೋರಾಟನ ನಾವು ಕಲಿಯೋದು, ಇಲ್ಲಂದ್ರ ಅವರು ಫ್ಯಾಕ್ಟ್ರಿಗಿನ ಹೋಗ್ತೇವೆ।
ಪರಿಹಾರದಾನ 50 ಲಕ್ಷ ರೂಪಾಯಿ ಕೊಡ್ಬೇಕ. ನೀವು ಎಲ್ಲಾರು 15 ಲಕ್ಷ ಕೊಡ್ತಾವ 1500 ಕೊಡ್ತಾವ ಅದಲ್ಲ 50 ಲಕ್ಷ ರೂಪಾಯಿ ಕೊಡ್ಬೇಕ. 50 ಲಕ್ಷ ರೂಪಾಯಿ ಕೊಡ್ತಾವ ಅಂತ ನೀವು ಘೋಷಿಸ್ಬೇಕು. ಹಿಂದಾಗಡೆ ಅವ್ರ ಕಾರ್ಮಿಕರು ಏನಾರು ಮಾಡವಲ್ರ ಕಾನೂನು ಆ ಪ್ರಶ್ನೆ ಬೇರೆ. ಸತ್ತಂತವ್ರು ನಮ್ಮ ಆತ್ಮರ, ಸತ್ತಂತವ್ರು ನಮ್ಮ ಜೀವಗಳು, ಸತ್ತಂತವ್ರು ನಮ್ಮ ಅಂಟ ಬಿದ್ದಂಗನ ಅವ್ರ ಪ್ರತಿಯೊಬ್ಬರಿಗೂ 50 ಲಕ್ಷ ರೂಪಾಯಿ ಘೋಷಣೆ ಮಾಡ್ಬೇಕು. ನೀ MD ಇರ್ಬೋದು, ನೀ ಮಾಲಕ ಇರ್ಬೋದು, ಬಂದು ಹೇಳ್ಬೇಕು ಇಲ್ಲಿ. ಹೇಳಿದಾಗ ನಾವು ಇಲ್ಲಿಂದ ಎದ್ದು ಹೋಗ್ತೇವೆ. ಇಲ್ಲಿಕ್ಕಿಲ್ಲ ಅಂದ್ರ ಪ್ರತಿಭಟನೆ ಮಾಡ್ತೇವೆ. ನಾನೊಬ್ಬ ಸಮಾಜ ಸೇವಕ, ವಾಲ್ಮೀಕಿ ಸೇನೆ ತಾಲೂಕು ಅಧ್ಯಕ್ಷ ಸಿದ್ದಪ್ಪ ಜಲಕರ್ ಅಂತ ಹೇಳಿ. परिस्थिती नियंत्रणात आणण्यासाठी CPI प्रमोद यलिगार व पोलीस कर्मचाऱ्यांनी घटनास्थळी भेट देऊन शांतता प्रस्थापित करण्याचा प्रयत्न केला. ಅಣ್ಣ ಆಚೆ ಕಡೆ ಹೋಗ್ತಾ ಅದಕ್ಕೆ ಕರೆದ ಬಿಸಿಲು ಬಿಡಿಸ್ಕೊ ಈಚೆ ಕಡೆ ಮಾಡ ವಿಡಿಯೋ ಮಾಡಿ ನಾವು ಅದೇ बसवराज दोडबणी, KMM मराठी, बेळगाव.